ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಸನದ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಎಡೆಬಿಡದೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಇದರ ಪರಿಣಾಮ ಗುಡ್ಡ ಕುಸಿತ ಆಗಿದೆ. ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಅಪಾರ ಪ್ರಮಾಣದ ಮಣ್ಣು ಜೊತೆಗೆ ಬಂಡೆಕಲ್ಲುಗಳು ಬಂದು ಬಿದ್ದಿದ್ದಾವೆ. ಈಗ ತಾತ್ಕಾಲಿಕವಾಗಿ ರೈಲು ಸೇವೆಯನ್ನು ಕೂಡ ರದ್ದು ಮಾಡಲಾಗಿದೆ. ಹಾಗಾಗಿ ನೂರಾರು ಜನ ಪ್ರಯಾಣಿಕರು ಸಮಯಕ್ಕೆ ಸರಿಯಾಗಿ ರೈಲು ಸಿಗದೇನೆ ಅಂದುಕೊಂಡ ಜಾಗಕ್ಕೆ ಹೋಗೋದಕ್ಕಾಗದೇನೆ ಪರದಾಡಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಹಾಸನದ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ. ರೈಲ್ವೆ ಹಳಿ ಮೇಲೆ ಭೂಕುಸಿತ, ರೈಲು ಸಂಚಾರ ಬಂದ್. ಮಳೆ ಮುಂದುವರೆದರೆ ಮತ್ತೆ ಭೂಕುಸಿತದ ಭೀತಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಭೂಕುಸಿತದ ಅವಘಡಗಳು ಸಂಭವಿಸಿವೆ. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದರಿಂದ ಬೆಂಗಳೂರು ಮುರುಡೇಶ್ವರ, ಬೆಂಗಳೂರು ಕೋಝಿಕೋಡ್, ವಿಜಯಪುರ ಮಂಗಳೂರು ರೈಲುಗಳು ಹಾಸನದಲ್ಲಿ ನಿಲುಗಡೆಯಾಗಿವೆ. ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ರೈಲು ಸಕಲೇಶಪುರದಲ್ಲಿ ಹಾಗೂ ಮುರುಡೇಶ್ವರ ಬೆಂಗಳೂರು, ಮಂಗಳೂರು ವಿಜಯಪುರ ರೈಲುಗಳು ಸುಬ್ರಹ್ಮಣ್ಯದಲ್ಲಿ ಮತ್ತೆ ಕೋಝಿಕೋಡ್ ಬೆಂಗಳೂರು ರೈಲು ಪುತ್ತೂರಿನಲ್ಲಿ ನಿಲುಗಡೆಗೊಂಡಿದ್ವು. ರೈಲು ರದ್ದಾಗಿರುವ ಬಗ್ಗೆ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಮಾಹಿತಿ ನೀಡಲಾಗಿತ್ತು. 7ಕ್ಕೂ ಹೆಚ್ಚು ರೈಲುಗಳು ಏಕಕಾಲದಲ್ಲಿ ನಿಲುಗಡೆಗೊಂಡಿದ್ರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪ್ರಯಾಣಿಕರಿಗೆ ವಾಪಸ್ ನೀಡಿದ್ದು ಬದಲಿ ವಾಹನದಲ್ಲಿ ತೆರಳಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ. ರೈಲ್ವೆ ಹಳಿ ಪಕ್ಕದಲ್ಲಿ ಹರಿಯುತ್ತಿದೆ ನೀರು. ರೈಲ್ವೆ ಹಳಿ ಸಂಪೂರ್ಣ ಕೆಸರುಮಯ. ಬೆಳಗ್ಗೆಯಿಂದಲೇ ರೈಲ್ವೆ ಇಲಾಖೆ ಕಾರ್ಮಿಕರು ಇಟಾಚಿ ಬಳಸಿ ಗುಡ್ಡ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದು ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆದರೆ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶವಾಗಿರೋದ್ರಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಎತ್ತರದಿಂದ ರೈಲ್ವೆ ಹಳಿಯ ಪಕ್ಕಕ್ಕೆ ಮೇಲಿನಿಂದ ನೀರು ಹರಿದು ಬರ್ತಾ ಇದ್ದು ರೈಲ್ವೆ ಹಳಿ ಕೆಸರುಮಯವಾಗಿದೆ. ಮಳೆ ಮುಂದುವರೆದರೆ ಈಗ ಗುಡ್ಡ ಕುಸಿದಿರುವ ಜಾಗ ಸೇರಿ ಇನ್ನು 3-4 ಕಡೆ ಭೂಕುಸಿತವಾಗುವ ಆತಂಕ ಎದುರಾಗಿದೆ. ಸಂಪೂರ್ಣವಾಗಿ ಮಣ್ಣು ತೆರವುಗೊಳಿಸಿ ಸಂಚಾರ ಆರಂಭವಾಗುವವರೆಗೂ ಬೆಂಗಳೂರು ಮಂಗಳೂರು ಮಾರ್ಗದ ಎಲ್ಲಾ ರೈಲುಗಳು ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ನಮ್ಮ ಸಕಲೇಶಪುರ ಜಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣಿನ ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಸೊ ಹಾಗಿಂದಾಗಿ ನಮ್ಮ ಸಕಲೇಶಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ವಲ್ಪ ಪ್ರಯಾಣಿಕರ ರಾತ್ರಿ ಹೊತ್ತು ಪ್ರಯಾಣಿಕರಿಗೆ ಒಂದು ಸ್ವಲ್ಪ ಅವರಿಗೆ ತೊಂದರೆ ಆಗಿದೆ. ಆ ಪ್ರಯಾಣಿಕರು ತಮ್ಮ ಆಲ್ಟರ್ನೇಟಿವ್ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ತೆರಳಿದ್ದಾರೆ. ಮತ್ತೆ ನಾವು ಹಾಗಾಗಿ ಈಗ ಅದು ರೈಲ್ವೆ ಇಲಾಖೆಯವರು ಅದನ್ನ ತ್ವರಿತವಾಗಿ ಅದನ್ನ ದುರಸ್ತಿ ಮಾಡಿ ಸುಗಮ ವ್ಯವಸ್ಥೆಗೆ ರೈಲ್ವೆ ಸಂಚಾರಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಲಿ ಅಥವಾ ಏನೇ ತೊಂದರೆ ಆಗಿಲ್ಲ. ಅದನ್ನ ಕೂಡಲೇ ಗುಡ್ಡ ಕುಸಿತವನ್ನ ತೆರವು ಮಾಡಲಾಗುವುದು. ಒಟ್ಟಿನಲ್ಲಿ ಪುಷ್ಯ ಮಳೆ ತಡವಾಗಿ ಆರಂಭವಾದರೂ ಸಕಲೇಶಪುರ ತಾಲೂಕಿನ ಜನರನ್ನ ಹೈರಾಣಾಗಿಸಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಮಳೆ ಇದೇ ರೀತಿ ಮುಂದುವರೆದ್ರೆ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.